ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿದು ಒಂದು ವ್ಯೂ ತೋರಿಸ್ತೀನಿ. ಇದು ಊಟಿ ಎಂಟ್ರೆನ್ಸು, ಹಾಗೆ ನೋಡ್ಕೊಂಬನ್ನಿ. ಇದು ಏನು ರೋಡು ಕಾಣ್ತಿದೆ, ವೆಹಿಕಲ್ ಹೋಗ್ತಾ ಇದೆ, ಅದು ಗುಡ್ಲೂರು ಮಾರ್ಗ. ಅದು ಏನು ವೆಹಿಕಲ್ಗಳು ಹೋಗ್ತಿದ್ದಾವೆ, ವೆಹಿಕಲ್ ನಿಂತಿದೆ, ಅದು ಗುಡ್ಲೂರು ಮಾರ್ಗ. ಗುಡ್ಲೂರು ಮುಖಾಂತರ ಮೈಸೂರಿಗೆ ಕರ್ನಾಟಕ ತಲುಪುವಂಥ ಮಾರ್ಗ ಇದು. ತಲಕುಂದ ಅಂತ ಊಟಿ ಎಂಟ್ರೆನ್ಸ್ ಇದು. ಆಮೇಲೆ ಇಲ್ಲಿದ್ದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದರೆ, ಎಲ್ತ್ ವಾಕ್ ಅಂತ ಒಂದು ರೋಡ್ ಇದೆ, ಊಟಿ ಪಕ್ಕದಲ್ಲೇ ಬರುತ್ತದು. ಅದನ್ನು ಕಾಡು ಥರ ಅದು ಈ ರೂಟು. ಇದು 8 ಕಿಲೋಮೀಟ್ರ್ ಇದೆ. ಬೆಳಗ್ಗೆ ಆದರೆ ಜನಗಳು ಇಲ್ಲಿಂದ 8 ಕಿಲೋಮೀಟ್ರ್ ವಾಕ್ ಮಾಡ್ತಾರೆ. ಈ ರೋಡ್ ಯಾವಾಗಲೂ ಜಾಸ್ತಿ ಖಾಲಿ ಇರುತ್ತೆ, ವಾಹನಗಳು ಓಡಾಡೋದು ತುಂಬ ಅಪರೂಪ, ತುಂಬ ಕಮ್ಮಿ. ಈ ರೋಡಲ್ಲಿ 8 ಕಿಲೋಮೀಟ್ರ್ ಇದೆ ಎಲ್ತ್ ವಾಕ್ ಅಂತ. ಜನಗಳು ಬೆಳಗ್ಗೆ ವಾಕಿಂಗ್ ಮಾಡ್ತಾರೆ ಇಲ್ಲಿ. ನಾನು ಸ್ವಲ್ಪ ಲೇಟಾಗಿ ಬಂದುಬಿಟ್ಟೆ, ನಂಗೆ ಗೊತ್ತಿರಲಿಲ್ಲ, ಲೇಟಾಗಿ ಬಂದೆ, ಅದಕ್ಕೆ ಜನಗಳು ಈಗ ಯಾರೂ ಕಾಣ್ತಿಲ್ಲ. ಬೆಳಗ್ಗೆನೇ ಬಂದರೆ ವಾಕ್ ಮಾಡ್ತಾ ಇರ್ತಾರೆ. 8 ಕಿಲೋಮೀಟ್ರ್ ಇರುತ್ತೆ. ಒಂದು ರೌಂಡ್ ಬರೋದು 8 ಕಿಲೋಮೀಟ್ರ್, ತಿರ್ಗಿ ರಿಟರ್ನ್ ಹೋಗೋದು ಮನೆಗೆ, ಆ ಥರ 8 ಕಿಲೋಮೀಟ್ರು. ಇದು ಖಾಲಿ ರೋಡ್, ಇದು ಎಂಟಿ ಇರುತ್ತೆ, ಒಳ್ಳೆಯ ವಾತಾವರಣ ಇರುತ್ತೆ, ವೆಹಿಕಲ್ಗಳು ಹೋಗೋದು ತುಂಬ ಕಡಿಮೆ. ನೋಡಿ, ಕುದುರೆ ಹಾರ್ಸ್ಗಳಿದು. ಊಟಿ ಕುದುರೆಗಳು. ಸುತ್ತ ಹಚ್ಚ ಹಸಿರು. ಎಲ್ಲಿ ನೋಡಿದ್ರೂ ಹಸಿರೇ ಕಾಣುತ್ತೆ ಊಟಿಲಿ, ಯಾಕಂದರೆ ಮಳೆಗಾಲ ಅಲ್ವಾ, ತುಂಬ ಹಸಿರು ಇರುತ್ತೆ.